ಟಿವಿ ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಆಟೋವಾಲ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಜಯಂತ್ ಪಾಂಡೆ. ಸ್ನೇಹಿತರೆ, ಆಟೋವಾಲ ಕಾರ್ಯಕ್ರಮಕ್ಕೆ ನಾವಿಂದು ಆಯ್ದುಕೊಂಡಂತಹ ವಿಷಯ ಮೋದಿ ಆರೋಹಣಂ. ಏನಪ್ಪ ಇದು ಮೋದಿ ಆರೋಹಣಂ ಅಂತ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಬರ್ಬೋದು. ಅದಕ್ಕೂ ಮುಂಚೆ ನಾನು ನಿಮಗೊಂದು ಸಣ್ಣದು 2 ಲೈನ್ ಒಂದು ಉದಾಹರಣೆಯನ್ನು ಕೊಟ್ಟು ಮುಂದಕ್ಕೆ ಹೋಗ್ತೀನಿ. ಸ್ನೇಹಿತರೆ, ಇವತ್ತು ಒಂದು ರೇಸ್ ನಡೆಯುತ್ತೆ, ಕುದುರೆ ರೇಸು ಅಥವಾ ಯಾವುದೇ ಒಂದು ರೇಸ್ ನಡೆಯುತ್ತೆ. ಅದರಲ್ಲಿ ಹಲವಾರು ಜನ ಭಾಗವಹಿಸ್ತಾರೆ, ಆದರೆ ಗೆಲುವು ಮಾತ್ರ ಒಬ್ಬರದ್ದು. ಅದೇ ರೀತಿ ರಾಜಕೀಯದಲ್ಲೂ ಕೂಡ ಹಲವಾರು ಜನ ನಾಯಕರು ಸೃಷ್ಟಿಯಾಗ್ತಾರೆ, ಆದರೆ ತನ್ನ ಪಾಲಿಗೆ ಬಂದಂಥ ಜವಾಬ್ದಾರಿಯನ್ನು ನಿಸ್ವಾರ್ಥವಾಗಿ ನಿಷ್ಕಾಮವಾಗಿ ಮಾಡಿ ಜನರ ಮನಸ್ಸನ್ನು ಗೆಲ್ತಕ್ಕಂತಹ ನಾಯಕರು ತುಂಬ ಕಡಿಮೆ. ಹಾಗಾಗಿ ಅಂಥ ಒಬ್ಬ ನಾಯಕ ಈ ದೇಶದಲ್ಲಿ ಇವತ್ತು ಸೃಷ್ಟಿಯಾಗಿದ್ದಾರೆ. ವಿಪಕ್ಷಗಳ ಮತ್ತು ಅವರ ವಿರೋಧಿಗಳ ಹೇಳಿಕೆಗಳು ಏನು ಬೇಕಾದರೂ ಇರ್ಬೋದು, ಆದರೆ ಒಂದು ಹಂತದಲ್ಲಿ ಕೆಳ ಸಮಾಜದ ಒಂದು ಒಳಹೊಕ್ಕು ನಾವು ನೋಡುವಾಗ ಮೋದಿಯವರನ್ನು ನಮ್ಮ ನಾಯಕ ಅಂತ ಸ್ವೀಕಾರ ಮಾಡಿರುವಂಥ ಕೋಟ್ಯಾನುಕೋಟಿ ಜನತೆ ಇವತ್ತು ಭಾರತದಲ್ಲಿದ್ದಾರೆ. ವಿದೇಶದಲ್ಲೂ ಕೂಡ ಮೋದಿಯನ್ನು ಒಬ್ಬ ಅತ್ಯುತ್ತಮ ನಾಯಕ ಅಂತ ಜನಾನುರಾಗಿ ನಾಯಕ ಅಂತ ಸ್ವೀಕಾರ ಮಾಡಿರೋರು ಕೋಟ್ಯಾನುಕೋಟಿ ಜನರು ಸಿಗ್ತಾರೆ. ಹಾಗಾಗಿ ಅದರಿಂದ ಪ್ರೇರಣೆ ಪಡೆದಂತಹ ಸೋಮನಾಥ ದಾಸ್ ಅಂತ ಹೇಳುವರು, ಇವರು ಒರಿಸ್ಸಾ ಮೂಲದ ಗಂಜಾಮ್ ಜಿಲ್ಲೆಯ ಒಬ್ಬರು ವಿದ್ವಾಂಸರು, ಸಂಸ್ಕೃತ ವಿದ್ವಾಂಸರು. ತಿರುಪತಿಯಲ್ಲಿ ರಾಷ್ಟ್ರೀಯ ಸಂಸ್ಕೃತ ವಿಶ್ವವಿದ್ಯಾನಿಲಯ ಇದೆಯಲ್ಲ, ಅದರ ಸಹ ಪ್ರಾಧ್ಯಾಪಕರು. ಇವ್ರಿಗೇನು ಅನ್ನಿಸ್ತೋ ಏನೋ ಗೊತ್ತಿಲ್ಲ, ಮೋದಿಯವರ ಕುರಿತಾಗಿ ಒಂದು ಗ್ರಂಥವನ್ನು ರಚನೆ ಮಾಡಿದ್ದಾರೆ. ಇದು ಸಂಸ್ಕೃತದಲ್ಲಿ ಇರತಕ್ಕಂಥದ್ದು. 700 ಪುಟಗಳ ಈ ಗ್ರಂಥ ಏನಿದೆ, ಇದು 12 ಅಧ್ಯಾಯಗಳನ್ನು ಹೊಂದಿದ್ದು 1200 ಶ್ಲೋಕಗಳನ್ನು ಹೊಂದಿದೆ. ಸಂಸ್ಕೃತದಲ್ಲಿ ಇದನ್ನು ರಚನೆಯನ್ನು ಮಾಡಿರ್ತಕ್ಕಂಥದ್ದು ಸೋಮನಾಥ ದಾಸ್ ಅವರು. ಇದನ್ನು ಸೋಮನಾಥದಲ್ಲಿ, ಗುಜರಾತ್ನ ಸೋಮನಾಥದಲ್ಲಿ ನಡೆದಂತಹ ಒಂದು ಯುವ ಸಮ್ಮೇಳನದಲ್ಲಿ ಇದನ್ನು ಇತ್ತೀಚೆಗೆ ಅಷ್ಟೇ ಬಿಡುಗಡೆಯನ್ನು ಮಾಡಲಾಗಿದೆ. ಈ ಗ್ರಂಥವನ್ನು ಯಾವ ಆಧಾರದ ಮೇಲೆ ಅವರು ರಚನೆ ಮಾಡಿದ್ದಾರೆ ಅಂದರೆ, ಒಂದು ಸಾಧಾರಣವಾದ ಕುಟುಂಬದಿಂದ ಬಂದಂತಹ ಒಬ್ಬ ನರೇಂದ್ರ ಮೋದಿಯವರು ಎಷ್ಟು ಕಷ್ಟಗಳನ್ನು ಅನುಭವಿಸಿ ಇಂದು ದೇಶಕ್ಕೆ 3ನೇ ಬಾರಿ ಪ್ರಧಾನಮಂತ್ರಿ ಆಗಿದ್ದಾರೆ ಅಂತ. ಅಂದರೆ ಇವರ 2ನೇ ಬಾರಿಗೆ ಪ್ರಧಾನಮಂತ್ರಿ ಆಗಿದ್ರಲ್ಲ, ಅಲ್ಲಿಯವರೆಗಿನ ಎಲ್ಲ ಕಾಲಘಟ್ಟವನ್ನು ಇದರಲ್ಲಿ ಚಿತ್ರಣ ಮಾಡಿದ್ದಾರೆ. ಮತ್ತು ಮುಂದುವರಿಯುವಂಥ ಅಂದರೆ ಈಗ ಏನು 3ನೇ ಬಾರಿಗೆ ಮೋದಿಯವರು ಪ್ರಧಾನಮಂತ್ರಿ ಆಗಿದ್ದಾರೆ, ಇದರ ಸಾಧನೆಗಳನ್ನು ಮತ್ತೆ ಅದರಲ್ಲಿ ಸೇರಿಸುವಂತಹ ಪ್ರಕ್ರಿಯೆ ಮುಂದೆ ನಡಿಬೋದು, ಗೊತ್ತಿಲ್ಲ ನನಗೆ. ಆದರೆ ಇವಾಗಿನವರೆಗೆ ಅವರ ಬಾಲ್ಯದ, ಅವರ ಹೋರಾಟದ ಮತ್ತು ಅವರ ನಾಯಕತ್ವದ ಮತ್ತು ಜನರ ಮನವನ್ನು ಗೆದ್ದಂತಹ ಎಲ್ಲ ಸನ್ನಿವೇಶಗಳನ್ನು ಇದರಲ್ಲಿ ರಸವತ್ತಾಗಿ ಸೋಮನಾಥ ದಾಸ್ ಅವರು ವಿವರಣೆಯನ್ನು ಮಾಡಿದ್ದಾರೆ ಅಂತ ಇವತ್ತು ಹೇಳಿಕೆಗಳು ಹೇಳ್ತಾ ಇರ್ತಕ್ಕಂಥದ್ದು. ಈ ಗ್ರಂಥದಲ್ಲಿ ಈ ಎಲ್ಲ ವಿಷಯವು ಅಡಕವಾಗಿದೆ. ಮೋದಿ ಆರೋಹಣಂ ಅಂತ ಹೇಳ್ತಕ್ಕಂಥದ್ದು ಸುಮ್ಮನೆ ರಚನೆ ಆಗಲಿಲ್ಲ. ನಾನು ಈ ಮೊದಲೇ ಹೇಳ್ದಂತೆ, ಓಟದಲ್ಲಿ ನಾನಾ ಕುದುರೆಗಳು ಓಡುತ್ತೆ, ಗೆಲುವು ಮಾತ್ರ ಒಂದೇ ಕುದುರೆಗೆ. ರಾಜಕೀಯದಲ್ಲೂ ಅಷ್ಟೇ ಸಹಸ್ರಾರು ನಾಯಕರು ಸೃಷ್ಟಿಯಾಗ್ತಾರೆ, ಆದರೆ ನಿಷ್ಕಾಮವಾಗಿ ನಿಷ್ಕಲ್ಮಶವಾಗಿ ನಿರ್ಮಲ ಮನಸ್ಸಿನಿಂದ ಜನರನ್ನು ಗೆಲ್ಲುವಂತಹ ನಾಯಕರು ಕೇವಲ ಬೆರಳೆಣಿಕೆ ಅಷ್ಟಿರ್ತಾರೆ. ಅದರಲ್ಲಿ ನಮ್ಮೆಲ್ಲರ ಹೆಮ್ಮೆಯ ನಾಯಕರಾದ, ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ಆದಂತಹ ನರೇಂದ್ರ ಮೋದಿ ಅವರು ಒಬ್ಬರು ಅಂತ ಹೇಳೋದ್ರಲ್ಲಿ ನಮ್ಗೆ ಯಾವುದೇ ರೀತಿಯಾದಂಥ ಅಳಕಿಲ್ಲ. ಯಾರು ಏನು ಬೇಕಾದರೂ ಅನ್ಬೋದು ನಮಗೆ. ಅವರು ಅದನ್ನು ಮಾಡಿ ತೋರಿಸಿದ್ದಾರೆ. ಹಾಗಾಗಿ ಸ್ನೇಹಿತರೆ, ಇಂಥ ಒಂದು ವಿಶಿಷ್ಟ ಕ್ಷಣವನ್ನು ನಿಮ್ಮ ಜೊತೆಯಲ್ಲಿ ಹಂಚ್ಕೊಳ್ಬೇಕು ಅಂತ ನನ್ನ ಮನಸ್ಸಿಗೆ ಬಂತು. ಹಾಗಾಗಿ ಈ ವಿಷಯವನ್ನು ನಿಮ್ಮೊಂದಿಗೆ ಹಂಚ್ಕೊಂಡಿದ್ದೇನೆ. ಈ ವಿಷಯ ನಿಮಗೆ ಇಷ್ಟ ಆಯಿತೋ ಇಲ್ಲೋ ಅದು ನನಗೆ ಗೊತ್ತಿಲ್ಲ, ಆದರೆ ಮೋದಿ ಆರೋಹಣಂ ಅಂತ ಹೇಳ್ತಕ್ಕಂಥದ್ದು ಮೋದಿಯವರ ಒಂದು ಜೀವನ ಚರಿತ್ರೆಯನ್ನು ಹೊಂದಿರತಕ್ಕಂತಹ ಒಂದು ಗ್ರಂಥ, ಸಂಸ್ಕೃತದಲ್ಲಿ ರಚಿತವಾಗಿದೆ. ಹಾಗಾಗಿ ಮೋದಿಜಿಯವರು ಇನ್ನೂ ಹೆಚ್ಚು ಉತ್ತಮವಾದ ಸಾಧನೆಯನ್ನು ಮಾಡಲಿ, ಭಗವಂತ ಅವರಿಗೆ ಆಯಸ್ಸನ್ನು ಕೊಡಲಿ ಅಂತ ಹೇಳುವಂಥ ವಿಚಾರದೊಂದಿಗೆ ನಾವಿಂದು ಆಟೋವಾಲ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಮುಂದೆ ಇಂತಹದ್ದೇ ಒಂದು ಕುತೂಹಲಕಾರಿಯಾದ ವಿಷಯದೊಂದಿಗೆ ನಾವೆಲ್ಲರೂ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ, ನಿಮ್ಮ ಸದ್ವಿಚಾರಗಳನ್ನು ಕಾಮೆಂಟ್ ಮಾಡುವುದರ ಮುಖಾಂತರ ಹಾಗೂ ಶೇರ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ.
ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.